Hello everyone, welcome to Madhupri Education channel. Previous class ನಾವು ಸ್ಟ್ಯಾಟಿಕ್ ಮೆಮೊರಿ ಅಲೋಕೇಶನ್ ಆ್ಯಂಡ್ ಡೈನಾಮಿಕ್ ಮೆಮೊರಿ ಅಲೋಕೇಶನ್ ಬಗ್ಗೆ ತಿಳ್ಕೊಂಡಿದ್ದೋ. ಸೊ ನಾವು ಇವತ್ತಿನ ಕ್ಲಾಸಲ್ಲಿ ಮೆಮೊರಿ ಅಲೋಕೇಶನ್ ಫಂಕ್ಷನ್ಸ್ ಆ್ಯಂಡ್ ಮೆಮೊರಿ ಡಿ ಅಲೋಕೇಶನ್ ಫಂಕ್ಷನ್ಸ್ ಅಂದರೆ ಮೆಮೊರಿನ ಅಲೋಕೇಶನ್ ಮಾಡೋದಕ್ಕೆ ಫಂಕ್ಷನ್ಸ್ ಯಾವುದ್ಯಾವ್ದು ಬರುತ್ತೆ ಆ್ಯಂಡ್ ಮೆಮೊರಿನ ಡಿ ಅಲೋಕೇಶನ್ ಮಾಡೋದಕ್ಕೆ ಫಂಕ್ಷನ್ಸ್ ಯಾವುದ್ಯಾವ್ದು ಬರುತ್ತೆ. ಓಕೆನಾ, ಅಂದರೆ ಕಂಪ್ಲೀಟ್ ಡೈನಾಮಿಕ್ ಮೆಮೊರಿ ಅಲೋಕೇಶನ್ಸ್ ಕಾನ್ಸೆಪ್ಟ್ ಹೋಗ್ತೀವಿ. ಅಂದರೆ ಅಟ್ ದ ಟೈಮ್ ಆಫ್ ಎಕ್ಸಿಕ್ಯೂಷನಲ್ಲಿ ಮೆಮೊರಿನ ನಾವು ಹೇಗೆಲ್ಲ ಕ್ರಿಯೇಟ್ ಮಾಡ್ಬೋದು ಆ್ಯಂಡ್ ಕ್ರಿಯೇಟ್ ಆಗಿರೋ ಮೆಮೊರಿ ಬ್ಲಾಕ್ಸ್ನ ಹೇಗೆ ನಾವು ಡಿಲೀಟ್ ಮಾಡಬೇಕಾಗುತ್ತೆ ಅಥವಾ ಡೆಸ್ಟ್ರಾಯ್ ಮಾಡಬೇಕಾಗುತ್ತೆ, ಫರ್ದರ್ ರಿಯೂಸ್ಗೆ ಅಲೋ ಮಾಡಬೇಕಾಗತ್ತೆ. ಇದನ್ನ ನಾವು ಮೆಮೊರಿ ಅಲೋಕೇಶನ್ ಫಂಕ್ಷನ್ಸ್ ಆ್ಯಂಡ್ ಮೆಮೊರಿ ಡಿ ಅಲೋಕೇಶನ್ಸ್ ಫಂಕ್ಷನ್ಸ್ ಅಂತ ಹೇಳ್ತೀವಿ. ಓಕೆನಾ, ಸೊ ಇಲ್ಲಿ ಮೆಮೊರಿ ಅಲೋಕೇಶನ್ ಫಂಕ್ಷನ್ಸ್ ನೋಡೋಣ. ಫಸ್ಟ್ ಆಫ್ ಆಲ್ ಫಸ್ಟ್ ಕಾನ್ಸೆಪ್ಟ್ ಮೆಮೊರಿ ಅಲೋಕೇಶನ್ ಫಂಕ್ಷನ್ಸ್ ನೋಡೋಣ. ಸೊ ಮೆಮೊರಿ ಅಲೋಕೇಶನ್ ಫಂಕ್ಷನ್ಸಲ್ಲಿ ವಿ ಹ್ಯಾವ್ 3 ಡಿಫ್ರೆಂಟ್ ಮೆಮೊರಿ ಅಲೋಕೇಶನ್ ಫಂಕ್ಷನ್ಸ್ ಬರುತ್ತೆ. ಸೊ ಒನ್ ಈಸ್ ಮ್ಯಾಲಾಕ್ ಅಂತ ಬರುತ್ತೆ. ದಿಸ್ ಇಸ್ ದ ಫಂಕ್ಷನ್ ಮ್ಯಾಲಾಕ್, ಕ್ಯಾಲಾಕ್ ಆ್ಯಂಡ್ ರೀಅಲಾಕ್ ಅಂತ. ಮ್ಯಾಲಾಕ್, ಕ್ಯಾಲಾಕ್ ಆ್ಯಂಡ್ ರೀಅಲಾಕ್ ಅಂತ 3 ಮೆಮೊರಿ ಅಲೋಕೇಶನ್ ಫಂಕ್ಷನ್ಸ್ ಅಂತ ಬರುತ್ತೆ. ಓಕೆನಾ, ಸೊ ದೀಸ್ ಮೆಮೊರಿ ಅಲೋಕೇಶನ್ ಫಂಕ್ಷನ್ಸ್ ಆರ್ ಅಂಡರ್ ಅಲಾಕ್ ಡಾಟ್ ಎಚ್ ಅಂತಲೇ ನಮಗೆ ಒಂದು ಸಪ್ರೇಟ್ ಹೆಡರ್ ಫೈಲ್ಸ್ ಇದೆ. ಓಕೆನಾ, ಸೊ ಸಪ್ರೇಟ್ ಹೆಡರ್ ಫೈಲ್ ಇದೆ. ಸೊ ದಟ್ ಮೀನ್ಸ್ ವಿ ಹ್ಯಾವ್ ಟು ಯೂಸ್ ಆಶ್ ಇನ್ಕ್ಲೂಡ್ ಅಲಾಕ್ ಡಾಟ್ ಎಚ್ ಹೆಡರ್ ಫೈಲ್. ಅಲಾಕ್ ಡಾಟ್ ಎಚ್ ಅಂದರೆ ಅಲೋಕೇಶನ್ ಡಾಟ್ ಎಚ್ ಅಂತ ಸೈನಾ, ಅಂದರೆ ಕಂಪ್ಲೀಟ್ ಮೆಮೊರಿ ಅಲೋಕೇಶನ್ಸ್ಗಂತಾನೆ ಒಂದು ಹೆಡರ್ ಫೈಲ್ ಮಾಡಿಬಿಟ್ಬಿಟ್ಟಿದ್ದಾರೆ. ಓಕೆ, ಸೊ ಅಂದರೆ ಮ್ಯಾಲಾಕ್, ಕ್ಯಾಲಾಕ್, ರೀಅಲಾಕ್ ನಾನು ಏನಾದರೂ ಬಿಲ್ಟಿನ್ ಫಂಕ್ಷನ್ಸ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ ನನ್ನ ಪ್ರೋಗ್ರಾಮಲ್ಲಿ, ನಾನು ಏನಾದರೂ ಮ್ಯಾಲಾಕ್, ಕ್ಯಾಲಾಕ್, ರೀಅಲಾಕ್ ಫಂಕ್ಷನ್ಸ್ನ ಯೂಸ್ ಮಾಡ್ತಾ ಇದ್ದೀನಿ ಅಂತಂದರೆ ಸೊ ಐ ಹ್ಯಾವ್ ಟು ಇನ್ಕ್ಲೂಡ್ ಅಲಾಕ್ ಡಾಟ್ ಎಚ್ ಹೆಡರ್ ಫೈಲ್ನ ನಾನು ಯೂಸ್ ಮಾಡಲೇಬೇಕು. ಓಕೆನಾ, ಸೊ ಲೆಟ್ ಅಸ್ ಸಿ ದ ಫಸ್ಟ್ ಒನ್ ಮ್ಯಾಲಾಕ್. ಮ್ಯಾಲಾಕ್ ಅಂದರೆ ಏನು ಅಂತ ನೋಡೋಣ. ಓಕೆ, ಫಸ್ಟ್ ಒನ್ ನೋಡೋಣ ಮ್ಯಾಲಾಕ್. ಸೊ ಮ್ಯಾಲಾಕ್ ಅಂತಂದರೆ ಮೆಮೊರಿ ಅಲೋಕೇಶನ್ ಅಂತ. ಎಮ್ ಅಂದರೆ ಮೆಮೊರಿ ಅಲೋಕೇಶನ್ ಅಂತ ಹೇಳ್ತೀವಿ. ಓಕೆ, ಸೊ ಇಲ್ಲಿ ಈ ಒಂದು ಫಂಕ್ಷನ್ ಕೆಲಸ ಏನು ಅಂದರೆ ಮೆಮೊರಿನ ಅಲೋಕೇಟ್ ಮಾಡುತ್ತೆ. ಓಕೆನಾ, ಮೆಮೊರಿ ಎಷ್ಟು ಬೇಕೋ ಮೆಮೊರಿ ನನಗೆ ಎಷ್ಟು ಬ್ಲಾಕ್ಸ್ ಬೇಕೋ ಅಷ್ಟು ಮೆಮೊರಿ ಬ್ಲಾಕ್ಸ್ನ ಅಲೋಕೇಶನ್ ಮಾಡುತ್ತೆ ಆ್ಯಂಡ್ ಇಟ್ ರಿಟರ್ನ್ಸ್ ದ ಫಸ್ಟ್ ಬೈಟ್ ಅಡ್ರೆಸ್ ಟು ದ ಸಮ್ ವೇರಿಯಬಲ್, ಯಾವುದೋ ಒಂದು ವೇರಿಯಬಲ್ಗೆ ಕಳಿಸುತ್ತೆ. ಓಕೆ, ಇಲ್ಲಿ ನೀವು ಅರ್ಥ ಮಾಡ್ಕೊಬೇಕಾಗೋದು ಒಂದು ವೇರಿಯಬಲ್ ಅಡ್ರೆಸ್ಸನ್ನು ಸ್ಟೋರ್ ಮಾಡ್ತಾ ಇದೆ ಅಂದರೆ ಇಟ್ ಮಸ್ಟ್ ಬಿ ಅ ಪಾಯಿಂಟರ್ ವೇರಿಯಬಲ್. ಅದು ಮಸ್ಟ್ ಆ್ಯಂಡ್ ಶುಡ್ ಪಾಯಿಂಟರ್ ವೇರಿಯಬಲ್ಲೇ ಆಗಿರಬೇಕಾಗತ್ತೆ. ಓಕೆನಾ, ಸೊ ಇದಕ್ಕೆ ಸಿಂಟ್ಯಾಕ್ಸ್ ನೋಡೋಣ. ಸೊ ಇದಕ್ಕೆ ನಾವು ಸಿಂಟ್ಯಾಕ್ಸ್ ಹೇಗೆ ತೊಗೊಳೋದು? ಸೊ ಸಿಂಟ್ಯಾಕ್ಸ್ ಏನು ಅಂತ ಅಂದರೆ ವಿ ಹ್ಯಾವ್ ಟು ಯೂಸ್ ದ ಪಾಯಿಂಟರ್ ವೇರಿಯಬಲ್. ಬಿಕಾಸ್ ಅಡ್ರೆಸ್ಸನ್ನು ಸ್ಟೋರ್ ಮಾಡ್ತಾ ಇದೆ ಅಂದರೆ ವಿ ಹ್ಯಾವ್ ಟು ಯೂಸ್ ದ ಪಾಯಿಂಟರ್ ವೇರಿಯಬಲ್ ಈಸ್ ಈಕ್ವಲ್ ಟು ಸಮ್ ಡೇಟಾ ಟೈಪ್. ಸೊ ಡೇಟಾ ಟೈಪ್ ಸ್ಟಾರ್ ವಿ ಹ್ಯಾವ್ ಟು ಯೂಸ್ ಮ್ಯಾಲಾಕ್. ಮ್ಯಾಲಾಕ್ ಅಂತ ಯೂಸ್ ಮಾಡ್ತೀವಿ ಆ್ಯಂಡ್ ವಿ ಕ್ಯಾನ್ ಯೂಸ್ ದ ಸೈಜ್ ಆ್ಯಂಡ್ ಪುಟ್ ಎ ಸೆಮಿಕೋಲನ್. ಸೈಜ್ನ ಮೆನ್ಷನ್ ಮಾಡ್ತೀವಿ ಆ್ಯಂಡ್ ಪುಟ್ ಎ ಸೆಮಿಕೋಲನ್. ಓಕೆ, ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಎಕ್ಸಾಂಪಲ್ ಪಿ ಟಿ ಆರ್ ಅಂದರೆ ಫಾರ್ ಎಕ್ಸಾಂಪಲ್ ಒಂದು ಪಿ ಟಿ ಆರ್ ಅಂತ ತೊಗೊಳೋಣ, ಒಂದು ವೇರಿಯಬಲ್ ತೊಗೊಳೋಣ. ಪಿ ಟಿ ಆರ್ ಈಸ್ ಈಕ್ವಲ್ ಟು ಸೊ ಇಲ್ಲಿ ಡೇಟಾ ಟೈಪ್ ದರ್ ಇಸ್ ಅ ಕ್ಯಾರ್ ಸ್ಟಾರ್ ಅಂತ ಹಾಕೋಣ ಆ್ಯಂಡ್ ಮ್ಯಾಲಾಕ್ ಇಲ್ಲಿ ಸೈಜ್ ಒಂದು 15 ಅಂತ ಅನ್ಕೊತೀನಿ. ಅಂದರೆ ಒಂದು 15 ಬ್ಲಾಕ್ಸ್ ಅಲೋಕೇಶನ್ ಆಗಬೇಕು. ಕ್ಯಾರೆಕ್ಟರ್ಗೆ ಎಷ್ಟು ಬೈಟು? 1 ಬೈಟ್ ಅಲೋಕೇಶನ್ ಆಗುತ್ತೆ. ಸೊ ದಟ್ ಮೀನ್ಸ್ ಈ ಮ್ಯಾಲಾಕ್ ಕೆಲಸ ಏನು ಅಂದರೆ ಇಟ್ ಕ್ರಿಯೇಟ್ಸ್ ದ 15 ಬ್ಲಾಕ್ಸ್, ಅಂದರೆ 15 ಸಪ್ರೇಟ್ ಮೆಮೊರಿ ಬ್ಲಾಕ್ಸ್ನ ಕ್ರಿಯೇಟ್ ಮಾಡುತ್ತೆ ಆ್ಯಂಡ್ ಅಸೈನ್ ಟು ದ ಪಿ ಟಿ ಆರ್. ಪಿ ಟಿ ಆರ್ಗೆ ಅಸೈನ್ ಮಾಡುತ್ತೆ. ಆಫ್ಟರ್ ಎಕ್ಸಿಕ್ಯೂಷನ್ ಆಫ್ ದಿಸ್ ಲೈನ್, ಈ ಲೈನ್ ಎಕ್ಸಿಕ್ಯೂಷನ್ ಆದಮೇಲೆ ಇಟ್ ಕ್ರಿಯೇಟ್ಸ್ ದ 15 ಬ್ಲಾಕ್ಸ್. 15 ಬ್ಲಾಕ್ಸ್ ಕ್ರಿಯೇಟ್ ಆಗುತ್ತೆ. ಸೊ ಈ ಥರ ನಮಗೆ 15 ಬ್ಲಾಕ್ಸ್ ಮೆಮೊರಿ ಕ್ರಿಯೇಟ್ ಮಾಡುತ್ತೆ. ಇದನ್ನು ಕ್ರಿಯೇಟ್ ಮಾಡೋದು ಯಾರು? ಮ್ಯಾಲಾಕ್. ಈ ಮೆಮೊರಿ ಬ್ಲಾಕ್ನ ಕ್ರಿಯೇಟ್ ಮಾಡೋದು ಮ್ಯಾಲಾಕ್ ಸರಿನಾ. ಆ್ಯಂಡ್ ಕ್ಯಾರೆಕ್ಟರ್ಗೆ ಎಷ್ಟು? 1 ಬೈಟ್. ಸೊ 1 ಬೈಟ್ ಅಲೋಕೇಶನ್ ಆಗುತ್ತೆ. ಅಂದರೆ ಇಲ್ಲೇನು ಮೆಮೊರಿ ಅಲೋಕೇಶನ್ ಆಗಿರ್ತಲ್ಲ, ಈಚ್ ಆ್ಯಂಡ್ ಎವ್ರಿ ಒನ್ ಹ್ಯಾವಿಂಗ್ ಇಟ್ಸ್ ಓನ್ ಅಡ್ರೆಸ್ 1000, ಸೊ 1001, 1002, 1003 ಈ ಥರ ಸಮ್ ಮೋರ್ ಅಡ್ರೆಸ್ಸನ್ನು ಅಲೋಕೇಶನ್ ಮಾಡ್ತಾ ಹೋಗಿರುತ್ತೆ. ಓಕೆ, ಇಲ್ಲಿ ನೋಡಿ ಮ್ಯಾಲಾಕ್ ಕೆಲಸ ಏನು? ಮೆಮೊರಿ ಬ್ಲಾಕ್ನ ಕ್ರಿಯೇಟ್ ಮಾಡುತ್ತೆ ಆ್ಯಂಡ್ ಇಟ್ ಸೆಂಡ್ಸ್ ದ ಫಸ್ಟ್ ಬೈಟ್ ಅಡ್ರೆಸ್. ಇಲ್ಲಿ ಫಸ್ಟ್ ಬೈಟ್ ಅಡ್ರೆಸ್ ಇದೆಯಲ್ಲ 1000 ಅಂತ ಅಸ್ಯೂಮ್ ಮಾಡ್ಕೊಳ್ಳಿ, 1000 ಅಂತ ಇದೆ ಫಸ್ಟ್ ಬೈಟ್ ಅಡ್ರೆಸ್. ಈ ಫಸ್ಟ್ ಬೈಟ್ ಅಡ್ರೆಸ್ಸನ್ನು ಅಥವಾ ಇಟ್ ಈಸ್ ಆಲ್ಸೋ ಕಾಲ್ಡ್ ಅ ಬೇಸ್ ಅಡ್ರೆಸ್ ಅಂತ ಹೇಳ್ತೀವಿ. ಇಟ್ ಈಸ್ ಆಲ್ಸೋ ಕಾಲ್ಡ್ ಅ ಬೇಸ್ ಅಡ್ರೆಸ್. ಆ ಬೇಸ್ ಅಡ್ರೆಸ್ಸನ್ನು ಅಥವಾ ಫಸ್ಟ್ ಬೈಟ್ ಅಡ್ರೆಸ್ಸನ್ನು ಪಾಯಿಂಟರ್ ಒಳಗಡೆ ಕಳಿಸುತ್ತೆ. ಇಟ್ ರಿಟರ್ನ್ಸ್ ದ ಫಸ್ಟ್ ಬೈಟ್ ಅಡ್ರೆಸ್ ಟು ದ ಪಿ ಟಿ ಆರ್. ಓಕೆ, ದಿಸ್ ಇಸ್ ಕಾಲ್ಡ್ ಅ ಮ್ಯಾಲಾಕ್ ಫಂಕ್ಷನ್ ಅಂತ ಹೇಳ್ತೀವಿ. ಸೊ ನಾವು ಮೆಮೊರಿ ಅಲೋಕೇಶನ್ ಫಂಕ್ಷನ್ಸ್ ಯೂಸ್ ಮಾಡ್ತಾ ಇದ್ದೀವಿ ಅಂದರೆ ಡೈನಾಮಿಕ್ ಮೆಮೊರಿ ಅಲೋಕೇಶನ್ ಫಂಕ್ಷನ್ಸು ಅಂದರೆ ಅಟ್ ದ ಟೈಮ್ ಆಫ್ ಎಕ್ಸಿಕ್ಯೂಷನಲ್ಲಿ ಎಷ್ಟು ಮೆಮೊರಿ ಬ್ಲಾಕ್ಸ್ ಬೇಕೋ ಅಷ್ಟು ಮೆಮೊರಿ ಬ್ಲಾಕ್ಸ್ನ ನಾವು ಕ್ರಿಯೇಟ್ ಮಾಡೋದಕ್ಕೆ. ಓಕೆ, ಸೊ ಇದು ಅಂದರೆ ಒಂದು ಸಿಂಟ್ಯಾಕ್ಸ್ ಇದು. ಮ್ಯಾಲಾಕನ್ನು ನಾವು ಈ ಥರ ಯೂಸ್ ಮಾಡ್ತೀವಿ. ಒಂದೇ ಒಂದು ಡೇಟಾ ಟೈಪ್ನ ಯೂಸ್ ಮಾಡಿ ನಾವು ಮೆಮೊರಿ ಬ್ಲಾಕ್ಸ್ನ ಕ್ರಿಯೇಟ್ ಮಾಡ್ಬೋದು. ಈ ಥರ ಮೆಮೊರಿ ಬ್ಲಾಕ್ ಕ್ರಿಯೇಟ್ ಮಾಡುತ್ತೆ. ಇದೇ ಮ್ಯಾಲಾಕ್ ಫಂಕ್ಷನ್ ಇಟ್ ಕ್ರಿಯೇಟ್ಸ್ ಫಾರ್ ದ ಮಲ್ಟಿಪಲ್ ಡೇಟಾ ಟೈಪ್ಸ್. ಅಂದರೆ ನಾವು ಸ್ಟ್ರಕ್ಚರ್ ಕಾನ್ಸೆಪ್ಟ್ ಏನಾದ್ರು ಯೂಸ್ ಮಾಡ್ತೀವಿ ಅಂದರೆ 2 or more ಡೇಟಾ ಟೈಪ್ಸ್ ನಾನು ಏನಾದರೂ ಒಂದೇ ಸ್ಟ್ರಕ್ಚರ್ ಫಾರ್ಮ್ಯಾಟಲ್ಲಿ ನಾನು ಯೂಸ್ ಮಾಡ್ತೀನಿ ಅಂದರೆ ಫಾರ್ ಎಕ್ಸಾಂಪಲ್ ಒಂದು ಸ್ಟ್ರಕ್ಚರ್ ತೊಗೊತೀನಿ. ಸೊ ಸ್ಟ್ರಕ್ಟ್ ಸ್ಟೂಡೆಂಟ್ ಅಂತ ಅನ್ಕೊಂಡು, ಸ್ಟ್ರಕ್ಟ್ ಸ್ಟೂಡೆಂಟ್. ಸೊ ಇದರೊಳಗಡೆ ಸಮ್ ನೇಮ್ ಇರುತ್ತೆ. ಸೊ ಫಾರ್ ಎಕ್ಸಾಂಪಲ್ ಇಂಟೀಜರ್ ರಿಜಿಸ್ಟರ್ ನಂಬರ್
ರಿಜಿಸ್ಟರ್ ನಂಬರ್ ಇದೆ ಆ್ಯಂಡ್ ಕ್ಯಾರ್ ನೇಮ್ ಇದೆ. ಇದರಲ್ಲಿ ಒಂದು 10 ಬೈಟ್ಸ್ ಇದೆ ಅಂತ ಅನ್ಕೋಣ. ದಿಸ್ ಇಸ್ ದ ಸ್ಟ್ರಕ್ಚರ್ ಫಾರ್ಮ್ಯಾಟ್. ಇಫ್ ಐ ಆಮ್ ಕ್ರಿಯೇಟಿಂಗ್ ದ ಸ್ಟ್ರಕ್ಚರ್ ವೇರಿಯಬಲ್ ಏನೋ ಕ್ರಿಯೇಟ್ ಮಾಡಿದೆ. ಸೊ ಏನು, ಸೊ ಸ್ಟ್ರಕ್ಟ್ ಸ್ಟೂಡೆಂಟ್ ಎಸ್ ಅಂತ ಒಂದು ಸ್ಟ್ರಕ್ಚರ್ ವೇರಿಯಬಲ್ ಕ್ರಿಯೇಟ್ ಮಾಡ್ತೇನೆ. ಈಗ ನನಗೆ ಮೆಮೊರಿ ಬ್ಲಾಕ್ ಅಟ್ ದ ಟೈಮ್ ಆಫ್ ಎಕ್ಸಿಕ್ಯೂಷನಲ್ಲಿ ಕ್ರಿಯೇಟ್ ಆಗಬೇಕು ಯೂಸಿಂಗ್ ಪಾಯಿಂಟರ್, ಅಂದರೆ ಮ್ಯಾಲಾಕ್ ಫಂಕ್ಷನ್ನ ಯೂಸ್ ಮಾಡಿಕೊಂಡು. ಓಕೆ, ಸೊ ಇದಕ್ಕೆ ನಾವು ಸಿಂಟ್ಯಾಕ್ಸ್ ನೋಡೋಣ. ಸೊ ಇಲ್ಲಿ ಸೊ ಸಿಂಟ್ಯಾಕ್ಸ್ ಏನು ಬರುತ್ತೆ? ಸೊ ಇದಕ್ಕೆ ನಾವು ಸಿಂಟ್ಯಾಕ್ಸ್ ನೋಡೋಣ. ಸೊ ಸಿಂಟ್ಯಾಕ್ಸ್ ಏನು ಬರುತ್ತೆ ಅಂದರೆ ಪಾಯಿಂಟರ್ ವೇರಿಯಬಲ್ ಇಸ್ ಈಕ್ವಲ್ ಟು ಇಲ್ಲಿ ಡೇಟಾ ಟೈಪ್ ಸ್ಟಾರ್ ಮ್ಯಾಲಾಕ್ ಸೈಜ್ ಆಫ್ ಡೇಟಾ ಟೈಪ್ ಅಂತ ಬರುತ್ತೆ. ಓಕೆನಾ? ಸೊ ಇಲ್ಲಿ ನೋಡಿ, ಅಂದರೆ ಇಲ್ಲಿ ಸ್ಟ್ರಕ್ಚರ್ ಕಾನ್ಸೆಪ್ಟ್ ಇದಿಷ್ಟಕ್ಕೂ ಕೂಡ ನಾನು ಮೆಮೊರಿ ಬ್ಲಾಕ್ನ ಕ್ರಿಯೇಟ್ ಮಾಡಬೇಕು ಅಂದರೆ, ಫಾರ್ ಎಕ್ಸಾಂಪಲ್ ಸೊ PTR ಇಸ್ ಈಕ್ವಲ್ ಟು ಎಕ್ಸಾಂಪಲ್ ನೋಡೋಣ. ಇಲ್ಲಿ ಎಕ್ಸಾಂಪಲ್ PTR ಇಸ್ ಈಕ್ವಲ್ ಟು ಡೇಟಾ ಟೈಪ್ ಯಾವುದು? ಸ್ಟೂಡೆಂಟ್. ದಟ್ ಇಸ್ ಅ ಯೂಸರ್ ಡಿಫೈನ್ ಡೇಟಾ ಟೈಪ್ನ ನಾವು ಕ್ರಿಯೇಟ್ ಮಾಡಿದ್ದೀವಿ. ಇದು ನಾವು ಸಿ ಪ್ರೋಗ್ರಾಮಿಂಗಲ್ಲೇ ಕಲ್ತಿರ್ತೀವಿ. ಓಕೆನಾ? ಸೊ ಇಲ್ಲಿ ಯೂಸರ್ ಡಿಫೈನ್ ಡೇಟಾ ಟೈಪ್. ಸೊ ಇಲ್ಲಿ ಸೊ ಸ್ಟ್ರಕ್ಟ್ ಸ್ಟೂಡೆಂಟ್ ಸ್ಟಾರ್ ಮ್ಯಾಲಾಕ್ ಸೊ ಇಲ್ಲಿ ಬರಿತೀನಿ. ಸೊ ಸೈಜ್ ಆಫ್ ಇಲ್ಲಿ ಕೆಳಗಡೆ ಬರಿತೀನಿ ಸ್ಟ್ರಕ್ಟ್ ಸ್ಟೂಡೆಂಟ್ ಕ್ಲೋಸ್. ಸ್ಟ್ರಕ್ಟ್ ನೋಡ್ ಸ್ಟಾರ್. ಸೊ ಇಲ್ಲಿ ನೋಡಿ, ಸ್ಟ್ರಕ್ಟ್ ಸ್ಟೂಡೆಂಟ್ ಸ್ಟಾರ್ ಮ್ಯಾಲಾಕ್ ಸೈಜ್ ಆಫ್ ಸ್ಟ್ರಕ್ಟ್ ಸ್ಟೂಡೆಂಟ್ ಅಂತ ತಗೊಂಡೆ. ಓಕೆನಾ? ಸೊ ಇಲ್ಲೇನಾಗುತ್ತೆ, ಇಟ್ ಕ್ರಿಯೇಟ್ಸ್, ಇಲ್ಲಿ ಪಾಯಿಂಟರ್ ಇದೆಯಲ್ಲ, ಸೊ ಈ ಪಾಯಿಂಟರ್ ವೇರಿಯಬಲ್ಗೆ ಇಟ್ ಕ್ರಿಯೇಟ್ಸ್ ದ ಮೆಮೊರಿ ಬ್ಲಾಕ್ಸ್. ಸೊ ಇಲ್ಲಿ ಮೆಮೊರಿ ಬ್ಲಾಕ್ ಕ್ರಿಯೇಟ್ ಮಾಡುತ್ತೆ. ಸೊ ಇಲ್ಲಿ ಒಂದು ರಿಜಿಸ್ಟರ್ ನಂಬರ್ಗೆ ಆ್ಯಂಡ್ ಅನದರ್ ಒನ್ ಈಸ್ ನೇಮ್. ಸೊ ಫೈನಲಿ ಇಟ್ ಕ್ರಿಯೇಟ್ಸ್ ದ ರಿಜಿಸ್ಟರ್ ನಂಬರ್ ಎಷ್ಟು? 2 ಬೈಟ್ಸ್ ಮೆಮೊರಿ ಬ್ಲಾಕ್ ಅಲೋಕೇಶನ್ ಆಗುತ್ತೆ. 2 ಬೈಟ್ಸ್. ನೇಮಿಗೆ ಎಷ್ಟು ಬೈಟು? ಕ್ಯಾರೆಕ್ಟರ್ ಆಗಿರೋದ್ರಿಂದ 10 ಬೈಟ್ಸ್ ಅಲೋಕೇಶನ್ ಆಗುತ್ತೆ. 10 ಬೈಟ್ಸ್. ಓಕೆನಾ? ಸೊ ಇದು ಸೊ ಟೋಟಲ್ ಎಷ್ಟು ಬೈಟ್ಸ್ ಅಲೋಕೇಶನ್ ಆಗುತ್ತೆ? 12 ಬೈಟ್ಸ್ ಮೆಮೊರಿ ಅಲೋಕೇಶನ್ ಆಗುತ್ತೆ. 12 ಬೈಟ್ಸ್ ಮೆಮೊರಿ ಅಲೋಕೇಟೆಡ್. ಓಕೆನಾ? ಸೊ ಇದನ್ನು ನಾವು ಮ್ಯಾಲಾಕ್ ಅಂತ ಹೇಳ್ತೀವಿ. ಇಲ್ಲೂ ಅಷ್ಟೇ, ಮೆಮೊರಿ ಏನು ಅಲೋಕೇಶನ್ ಮಾಡುತ್ತೆ? ಫಸ್ಟ್ ಬೈಟ್ ಅಡ್ರೆಸ್ಸನ್ನು PTRಗೆ ಸೆಂಡ್ ಮಾಡುತ್ತೆ. ಓಕೆ, ಸಿಂಪಲ್ ಆಗಿ ಹೇಳ್ತೀನಿ ನೋಡಿ. ಮ್ಯಾಲಾಕ್ ಕೆಲಸ ಏನು ಅಂತಂದರೆ ಇಟ್ ಕ್ರಿಯೇಟ್ಸ್ ದ ಮೆಮೊರಿ ಬ್ಲಾಕ್ ಅಟ್ ದ ಟೈಮ್ ಆಫ್ ಎಕ್ಸಿಕ್ಯೂಷನ್ ಆ್ಯಂಡ್ ಸೆಂಡ್ಸ್ ದ ಫಸ್ಟ್ ಬೈಟ್ ಅಡ್ರೆಸ್ ಟು ದ ಪಾಯಿಂಟರ್ ವೇರಿಯಬಲ್. ಒಂದು ಪಾಯಿಂಟರ್ ವೇರಿಯಬಲ್ಗೆ ಫಸ್ಟ್ ಬೈಟ್ ಅಡ್ರೆಸ್ಸನ್ನು ಸೆಂಡ್ ಮಾಡುತ್ತೆ. ಓಕೆ, ನೆಕ್ಸ್ಟ್ ಕ್ಲಾಸು ಕ್ಯಾಲಾಕ್ ಆ್ಯಂಡ್ ರಿಯಲಾಕ್ ಫಂಕ್ಷನ್ಸ್ನ ನೋಡೋಣ. ಸೊ ಇಲ್ಲಿಗೆ ನಾನು ಈ ಕ್ಲಾಸ್ನ ಕ್ಲೋಸ್ ಮಾಡ್ತಾ ಇದ್ದೀನಿ. ಓಕೆ, ನೆಕ್ಸ್ಟ್ ಕ್ಲಾಸ್ ರಿಕರ್ಷನ್ ಫಂಕ್ಷನ್ಸ್ ಅಂತ ನೋಡೋಣ. ಓಕೆ, ಸೊ ನೆಕ್ಸ್ಟ್ ಕ್ಲಾಸ್ ರಿಕರ್ಷನ್ ಫಂಕ್ಷನ್ ಅಂತ ನೋಡೋಣ. ಸೊ ನಿಮಗೆ ಕ್ಲಾಸ್ ಇಷ್ಟ ಆಯಿತು ಅಂತಂದರೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಆಗೋದಕ್ಕೆ ಹೇಳಿ. ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್.